ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದಾಗಿ ಫ್ಲ್ಯಾಟ್ಗಳಲ್ಲಿ ವಾಸಿಸುವವರ ಸಂಖ್ಯೆ ಜಾಸ್ತಿಯಾಗಿದೆ. ಹಾಗಾಗಿ ಫ್ಲ್ಯಾಟ್ಗಳಲ್ಲಿ ಮನೆಯ ಅಂಗಳದ ಅನುಭವವನ್ನು ನೀಡುತ್ತಿರುವುದು ಫ್ಲ್ಯಾಟ್ನ ಬಾಲ್ಕನಿ. ಮನೆಯ ಅಂಗಳವನ್ನು ಹೂವಿನ ಗಿಡ, ಅಲಂಕಾರಿಕ ಗಿಡಗಳಿಂದ ಹೇಗೆ ಸಿಂಗರಿಸಲಾಗುತ್ತದೋ ಅದೇ ರೀತಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವವರಿಗೆ ಪರಿಸರವನ್ನು ಆನಂದಿಸಲು, ಸ್ವಚ್ಛಂದ ಗಾಳಿಯನ್ನು ಉಸಿರಾಡಲು, ಮೀ ಟೈಮ್ ಎಂಜಾಯ್ ಮಾಡಲು ಅವಕಾಶ ಮಾಡಿಕೊಡುವಂತಹ ಈ ಬಾಲ್ಕನಿ ಜಾಗವನ್ನು ನಾವು ಹೇಗೆ ಸುಂದರವಾಗಿಸಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಚಾನಲನ್ನು ಮೊದಲ ಬಾರಿ ನೋಡುತ್ತಿರುವವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ನೀವೀಗ ನೋಡುತ್ತಿರುವುದು ನಮ್ಮ ಮನೆಯ ಓಪನ್ ಬಾಲ್ಕನಿ. ಚಳಿಗಾಲ ಹಾಗೂ ಬೇಸಿಗೆಯಲ್ಲಿ ಈ ಜಾಗವನ್ನು ನಾವು ಮನೆಯವರು ಹೆಚ್ಚಾಗಿ ಬಳಸುವುದರಿಂದ ಈ ಜಾಗವನ್ನು ಡೆಕೋರೇಟ್ ಮಾಡುತ್ತಿದ್ದೇನೆ. ಇದರಿಂದ ವಿಡಿಯೋ ನೋಡುತ್ತಿರುವವರಲ್ಲಿ ಕೆಲವರಿಗೆ ಅವರ ಬಾಲ್ಕನಿಯನ್ನು ಕೂಡ ಚಂದ ಮಾಡೋಣ ಎಂದು ಮನಸ್ಸಾಗಬಹುದು. ಅದೇ ರೀತಿ ಇಲ್ಲಿ ನಾನು ಹೇಳುತ್ತಿರುವ ಕೆಲವು ಅಂಶಗಳು ಬಾಲ್ಕನಿ ಸೆಟ್ ಮಾಡುತ್ತಿರುವವರಿಗೆ ಉಪಯೋಗವಾಗಬಹುದು ಎಂಬ ಉದ್ದೇಶದಿಂದ ವಿಡಿಯೋ ಮಾಡುತ್ತಿದ್ದೇನೆ. ವೀಕ್ಷಕರೇ, ನಮ್ಮ ಬಾಲ್ಕನಿ ಜಾಗ 10x10 ಸ್ಕ್ವೇರ್ ಫೀಟ್ ಇದೆ. ಬಾಲ್ಕನಿಯನ್ನು ಡೆಕೋರೇಟ್ ಮಾಡುವಾಗ ಗಮನಿಸಬೇಕಾದ ಮೊದಲನೆಯ ಅಂಶ, ಬಾಲ್ಕನಿ ಸಣ್ಣದಿರಲಿ ದೊಡ್ಡದಾಗಿರಲಿ ಅದನ್ನು ಅಲಂಕರಿಸುವಾಗ ಮೊದಲು ಸಂಪೂರ್ಣವಾಗಿ ಆ ಜಾಗವನ್ನು ಖಾಲಿ ಮಾಡಿ ನೀಟಾಗಿ ಸ್ವಚ್ಛ ಮಾಡಿ ಬಳಸಿದರೆ ಉತ್ತಮ. ಇದರಿಂದ ಬಳಸಿಕೊಳ್ಳಲು ಇರುವ ಜಾಗದ ಸ್ಪಷ್ಟ ಚಿತ್ರಣ ಸಿಗುತ್ತದೆ. ಎರಡನೆಯ ಅಂಶ, ಬಾಲ್ಕನಿಗೆ ಬಳಸಬಹುದಾದ ಗಿಡಗಳ ಆಯ್ಕೆ ಹಾಗೂ ಗಿಡಕ್ಕೆ ಅಗತ್ಯವಿರುವ ಸೂರ್ಯನ ಬೆಳಕಿನ ಲಭ್ಯತೆ. ಈ ಬಾಲ್ಕನಿಯಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುವುದರಿಂದ ಅಲಂಕಾರಕ್ಕಾಗಿ ಹೂವಿನ ಹಾಗೂ ಅಲಂಕಾರಿಕ ಗಿಡಗಳನ್ನು ಹೆಚ್ಚಾಗಿ ಬಳಸಿದ್ದೇನೆ. ನೀವೀಗ ನೋಡುತ್ತಿರುವ ಪಾಮ್ ಟ್ರೀ ಗಿಡ ಗಾಳಿಯನ್ನು ಶುದ್ಧಗೊಳಿಸುವುದರಿಂದ ಹಾಗೂ ಬಾಲ್ಕನಿಯ ಅಂದವನ್ನು ಹೆಚ್ಚಿಸುವುದರಿಂದ ಅದನ್ನಿಲ್ಲಿ ಅಲಂಕಾರಕ್ಕಾಗಿ ಬಳಸಿದ್ದೇನೆ. ಬಾಲ್ಕನಿಯನ್ನು ಡೆಕೋರೇಟ್ ಮಾಡುವಾಗ ಗಮನಿಸಬೇಕಾದ ಮೂರನೆಯ ಅಂಶ, ಗಿಡಗಳನ್ನು ಅಲಂಕರಿಸಲು ಬಳಸುವ ಸಾಧನಗಳು. ಸಣ್ಣ ಪಾಟ್ಗಳನ್ನು ಇಡಲು ನಾನಿಲ್ಲಿ ಈ ರೀತಿಯ ಸ್ಟ್ಯಾಂಡ್ಗಳನ್ನು ಬಳಸಿದ್ದೇನೆ. ವಿಡಿಯೋದಲ್ಲಿ ತೋರಿಸಿರುವ ಇಂತಹ ಪಾಟ್ಗಳಿಗಿಂತ ಈ ರೀತಿ ಸ್ಟ್ಯಾಂಡ್ಗಳನ್ನು ಬಳಸಿ ಪಾಟ್ಗಳನ್ನು ಇಟ್ಟರೆ ನಮಗೆ ಬೇಕಾದಾಗ ಪಾಟ್ಗಳನ್ನು ಚೇಂಜ್ ಮಾಡುತ್ತಾ ಇರಬಹುದು. ಗಿಡಗಳನ್ನು ಬೇಕಾದ ರೀತಿ ಅರೇಂಜ್ ಮಾಡಿ ಬಾಲ್ಕನಿಯ ಅಂದವನ್ನು ಹೆಚ್ಚಿಸಬಹುದು. ಅದೇ ರೀತಿ ಇಲ್ಲಿ ಮನೆಯಲ್ಲಿದ್ದ ಕಾರ್ನರ್ ಸ್ಟ್ಯಾಂಡನ್ನು ಕೂಡ ನಾನು ಅಲಂಕಾರಕ್ಕಾಗಿ ಬಳಸಿದ್ದೇನೆ. ಇದನ್ನು ಕೆಲವು ಅಲಂಕಾರಿಕ ಗಿಡ, ಪ್ರವಾಸ ಹೋದಾಗ ಕೊಂಡುಕೊಂಡ ವಸ್ತುಗಳಿಂದ ಸಿಂಗರಿಸಬಹುದು. ಇನ್ನು ಗಮನಿಸಬೇಕಾದ ನಾಲ್ಕನೆಯ ಅಂಶ, ಬಾಲ್ಕನಿ ಸುಂದರವಾಗಿಸಲು ಪೇಂಟಿಂಗ್ ಹಾಗೂ ಆಸನಗಳ ಬಳಕೆ. ಇಲ್ಲಿ ನಾನು ನನ್ನ ಮಗ ಮಾಡಿರುವಂತಹ ಪೇಂಟಿಂಗನ್ನು ಬಳಸುತ್ತಿದ್ದೇನೆ. ಈ ಬಾಲ್ಕನಿ ಸ್ವಲ್ಪ ದೊಡ್ಡದಾಗಿರುವುದರಿಂದ ಮನೆಯವರೆಲ್ಲ ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಒಂದು ಸೋಫಾ ಹಾಗೂ ರಾಕಿಂಗ್ ಚೇರನ್ನು ಇಲ್ಲಿ ಬಳಸಿದ್ದೇನೆ. ಬಾಲ್ಕನಿ ಡೆಕೋರೇಟ್ ಮಾಡುವಾಗ ಗಮನಿಸಬೇಕಾದ ಐದನೆಯ ಅಂಶ, ವರ್ಟಿಕಲ್ ಸ್ಪೇಸ್ ಬಳಕೆ. ಇಲ್ಲಿ ನಾನು ದೊಡ್ಡ ಪಾಟ್ಗಳನ್ನು ನೀಟಾಗಿ ಇಡಲು 2 ಸ್ಟೆಪ್ ಪಾಟ್ ಸ್ಟ್ಯಾಂಡ್ ಬಳಸಿದ್ದೇನೆ. ಇದರಿಂದ ಸ್ವಲ್ಪ ಜಾಗದಲ್ಲಿ ಹೆಚ್ಚು ಗಿಡ ಇಟ್ಟು ಸಿಂಗರಿಸಬಹುದು. ಅದೇ ರೀತಿ ಹುಕ್ಸ್ನ ಸಹಾಯದಿಂದ ಹ್ಯಾಂಗಿಂಗ್ ಪಾಟ್ಗಳನ್ನು ಇಲ್ಲಿ ನೇತಾಡಿಸಿರುವೆ. ಹ್ಯಾಂಗಿಂಗ್ ಪಾಟ್ಗಳು ಕೂಡ ಬಾಲ್ಕನಿಯ ಅಂದವನ್ನು ಹೆಚ್ಚಿಸುತ್ತವೆ. ಗ್ರಿಲ್ನಲ್ಲಿ ಕೂಡ ಪಾಟ್ಗಳನ್ನು ಇಟ್ಟಿರುವುದರಿಂದ ಇಲ್ಲಿ ವರ್ಟಿಕಲ್ ಸ್ಪೇಸ್ನ ಸಂಪೂರ್ಣ ಬಳಕೆಯಾಗಿದೆ. ಕಿಟಕಿಯ ಜಾಗವನ್ನು ಮನಿ ಪ್ಲ್ಯಾಂಟ್ ಹಾಗೂ ಪೇಂಟಿಂಗ್ ಇಟ್ಟು ಈ ರೀತಿ ನೀವು ಕೂಡ ಸಿಂಗರಿಸಬಹುದು. ವೀಕ್ಷಕರೇ, ಈ ರೀತಿ ಬಾಲ್ಕನಿಯನ್ನು ನಾವು ಅರೇಂಜ್ ಮಾಡಿದರೆ
ಫ್ರೀ ಟೈಮ್ ಇದ್ದಾಗಲೆಲ್ಲ ಪುಸ್ತಕ ಓದಲು, ಮಕ್ಕಳಿಗೆ ಇಂಡೋರ್ ಗೇಮ್ ಆಡಲು, ಪರಿಸರದ ಅಂದವನ್ನು ಸವಿಯಲು, ಬೆಳಗಿನ ಚಹಾ ಸವಿಯಲು, ಅದೇ ರೀತಿ ಮನೆ ಮಂದಿ ಸೇರಿ ಸಮಯ ಕಳೆಯಲು ಈ ಜಾಗವನ್ನು ನಾವು ಬಳಸಬಹುದು.